ಯಾರೋ ಒಂದು ಹಿಂತಿರುಗಿ ನೋಡ್ದ. ಅದು ಭಯದಿಂದ. ಒಬ್ಬ ಮುದುಕ, ಬಿಳಿ ಅಂಗಿ, ಪಂಚೆ ಹೊಟ್ಟಿದ್ದ. ಯೋ ತಾತ, ಕೈ ಬಿಡಪ್ಪ, ಯಾರೋ ಪಾಪ ಹೆಂಗಸು ನೀರಲ್ಲಿ ಮುಳುಗೋಗ್ತಿದ್ದಾಳೆ, ಕಾಪಾಡಬೇಕು ಅಂದ ಸಂತೋಷ. ಆ ತಾತ ನಗುತ್ತಾ, ಬೇಡ ಪಾಪ, ಅವಳು ಮುಳುಗಿದ್ರೂ ಅವಳಿಗೇನೂ ಆಗಲ್ಲ ಅಂತ ಹೇಳಿ ಬೈಕ್ ಹತ್ರ ಕರ್ಕೊಂಡು ಬಂದ. ಅಯ್ಯೋ ತಾತ, ಏನು ಹೇಳ್ತಾ ಇದೆಯಾ ನೀನು? ಪಾಪ ಕಾಪಾಡ್ತೀನಿ ಬಿಡು ಅಂದ. ಏಯ್, ದೊಡ್ಡವನು ಹೇಳ್ತಾ ಇದ್ದೀನಿ, ಅರ್ಥ ಆಗಲ್ವ ನಿನಗೆ? ಬಾಯಿಲಿಂದ ಹೋಗೋಣ ಅಂತ ಮುದುಕ ಗದ್ರದ. ಸಂತೋಷನಿಗೆ ಮುದುಕನ ಧ್ವನಿ ಕೇಳಿ ಸ್ವಲ್ಪ ಭಯ ಆಯಿತು. ಸುಮ್ಮನೆ ಬೈಕ್ ತಳ್ಕೊಂಡು ಮುಂದಕ್ಕೆ ಬಂದ. ಮುದುಕ ಕೂಡ ಜೊತೆಲೇ ಬರ್ತಿದ್ದ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿ ಬರ್ತಾ ಇದೆಯಾ ಅಂತ ಮುದುಕ ಕೇಳ್ದ. ಫಿಲಮ್ಗೆ ಹೋಗಿ ಬರ್ತಾ ಇದ್ದೀನಿ ಅಂದ ಸಂತೋಷ. ರಾತ್ರಿ ಹೊತ್ತು ಈ ದಾರಿಲಿ ಒಂಟಿಯಾಗಿ ಓಡಾಡಬಾರ್ದು ಅಂತ ಮನೇಲಿ ಹೇಳಿಲ್ವ ನಿನಗೆ ಅಂತ ಮುದುಕ ಕೇಳ್ದ. ಹೇಳಿದ್ರು, ನಾನೇ ಕೇಳಿಲ್ಲ, ಬಂದೆ ಅಂದ ಸಂತೋಷ. ಹಾಗೆ ಮಾತಾಡ್ಕೊಳ್ತಾ ಸ್ವಲ್ಪ ದೂರ ಕೆರೆ ಕಟ್ಟೆ ಬಿಟ್ಟು ಸ್ಮಶಾನದವರೆಗೂ ಬಂದರು. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸಂತೋಷನ್ಗೆ ಆ ಮುದುಕನ ಧ್ವನಿ ಕೇಳಿಸ್ಲೇ ಇಲ್ಲ. ಎಲ್ಲೋದ ಅಂತ ಹಿಂತಿರುಗಿ ನೋಡ್ದ. ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಅಯ್ಯೋ, ಎಲ್ಲಿ ಹೋಗ್ಬಿಟ್ಟ ಈ ಮುದುಕ ಅಂತ ಭಯದಿಂದ ಇವನು ಹಾಗೆ ಮುಂದಕ್ಕೆ ಬಂದ. ಇನ್ನೇನು ಹಳ್ಳಿ 1 ಕಿಲೋಮೀಟರ್ ಎನ್ನುವಾಗ ಬೀದಿ ದೀಪಗಳು ಕಾಣಿಸ್ತು. ಅದು ದೂರದಿಂದ. ಸ್ವಲ್ಪ ಧೈರ್ಯ ಬಂತು. ಸಂತೋಷನ್ಗೆ ತುಂಬ ಸುಸ್ತಾಗಿತ್ತು. ಬೈಕಿನ ಪಕ್ಕಕ್ಕೆ ನಿಲ್ಲಿಸಿ ಜೇಬಿನ ಸಿಗರೇಟ್ ತೆಗೆದು ಬಾಯಲ್ಲಿ ಇಟ್ಕೊಂಡ. ಬೆಂಕಿ ಹಚ್ಚಿ ಸೇರ್ತಾ ಬೈಕ್ ಮೇಲೆ ಕೂತ್ಕೊಂಡ. ಯಾರ ಹೆಂಗಸು ನೀರಲ್ಲಿ ಯಾಕೆ ಮುಳುಗಿದ್ಲು? ಆ ಮುದುಕ ಯಾರು? ನನ್ನ ಕೈ ಹಿಡ್ದು ಯಾಕೆ ಕೇಳ್ದ? ಹೀಗೆ ಏನೇನು ಯೋಚನೆ ಮಾಡ್ತಿದ್ದ. ಅಷ್ಟರಲ್ಲಿ ಯಾರೋ ವ್ಯಕ್ತಿ ಟಾರ್ಚ್ ಹಾಕ್ಕೊಂಡು ಊರ ಕಡೆಯಿಂದ ಇವನು ಇದ್ ಕಡೆಗೆ ಬರ್ತಾ ಇದ್ರು. ಹತ್ರ ಬಂದವರು, ಯಾಕಪ್ಪ ಇಲ್ಲಿ ಇಷ್ಟೊತ್ತಲ್ಲಿ ಅಂತ ಕೇಳ್ದ. ಇಲ್ಲೇ ಫಿಲಮ್ಗೆ ಹೋಗಿದ್ದೆ, ಮನೆಗೆ ಹೋಗ್ತಿದ್ದೆ ಅಣ್ಣ ಅಂದ. ಸರಿ, ಮೊದಲು ಮನೆಗೆ ಹೋಗು. ನೀವೆಲ್ಲಿ ಹೋಗ್ತಿದ್ದೀರ ಅಣ್ಣ ಅಂದ ಸಂತೋಷ. ಇಲ್ಲೇ ತೋಟದಲ್ಲಿ ಮಿಷಿನ್ ನೀರು ಎತ್ತಿದ್ಯೋ ಇಲ್ವೋ ನೋಡಕ್ಕೆ ಹೋಗ್ತಿದ್ದೆ ಅಂದ ವ್ಯಕ್ತಿ. ಸಂತೋಷ ಸುಮ್ಮನಿರ್ದೆ. ಅಣ್ಣ, ಆ ಕೆರೆಗೆ ಯಾರೋ ಹೆಂಗಸ ಹಾರದ್ಲು, ಕಾಪಾಡಕ್ಕೆ ಅಂತ ಹೋದೆ. ಇನ್ನೇನು ನೀರಿಗೆ ಇಳಿಬೇಕು ಅನ್ನೋಷ್ಟರಲ್ಲಿ ಯಾರೋ ಮುದ್ಕ ನನ್ನನ್ನು ತಡೆದ ಅಂದ. ಅದಕ್ಕೆ ಆ ವ್ಯಕ್ತಿ, ಅದು ಹೆಂಗಸಲ್ಲ ಕಣೋ, ನೀನು ತುಂಬ ಅದೃಷ್ಟವಂತ. ಅವಳು ಪಕ್ಕದೂರಿನ ಹೆಂಗಸು, 10 ವರ್ಷ ಆಯಿತು ಸತ್ತು. ಅದೇ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ಲು. ರಾತ್ರಿ ಹೊತ್ತು ಯಾರಾದರೂ ಕಾಣಿಸಿದ್ರೆ ಅವ್ರನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಹಾಗೆ ನೀರಲ್ಲಿ ಮುಳುಗೋ ಥರ ನಾಟಕ ಮಾಡ್ತಿರ್ತಾಳೆ. ನಿಂದು ಒಳ್ಳೆ ಟೈಮು, ಬದುಕುಳಿದೆ ಅಂದ. ಸಂತೋಷನ್ಗೆ ಅದನ್ನು ಕೇಳಿಸ್ಕೊಂಡು ಎದೆ ನಿಂತು ಹೋದಂಗಾಯ್ತು. ಮತ್ತೆ ಆ ಮುದ್ಕ ಯಾರು ಅಂದ. ಆ ಯಪ್ಪ ನಮ್ಮೂರವನೇ. ಮೊದಲನೇ ಸಲ ಆ ಥರ ಅವಳು ರಾತ್ರಿ ಹೊತ್ತು ನೀರಿಗೆ ಬಿದ್ದದನ್ನು ನೋಡಿ ಕಾಪಾಡೋಕೆ ಹೋಗಿ ಅವಳು ಕೈಯಲ್ಲಿ ಸತ್ತವನು ಅಂದ. ಅಯ್ಯೋ, ಇಷ್ಟೊತ್ತು ದೆವ್ಗಳ ಜೊತೆ ನಾನು ನಿಂತಿದ್ದು ಅಂತ ಭಯದಿಂದ ಪ್ರಶ್ನೆ ಮಾಡ್ದ. ಸರಿ, ಮೊದಲು ಇಲ್ಲಿಂದ ಮನೆಗೆ ಹೋಗು ಅಂದ ವ್ಯಕ್ತಿ. ಸಂತೋಷನ್ಗೆ ಕೈಕಾಲು ನಡುಗ್ತಾ ಇತ್ತು. ಪಂಚರ್ ಆಗಿದ್ದ ಬೈಕನ್ನೇ ಸ್ಟಾರ್ಟ್ ಮಾಡಿಕೊಂಡು ಜೋರಾಗಿ ಆ ಜಲ್ಲಿಕಲ್ಲಿನ ರಸ್ತೆಯಲ್ಲಿ ಬರ್ತಾ ಇದ್ದ. ಭಯಕ್ಕೆ ಇವನ್ ಕೈಕಾಲು ನಡುಗೋಕೆ ಶುರುವಾಯಿತು. ಬೆವರು ಇಳಿತಾ ಇತ್ತು. ಸುತ್ತಲೂ ಏನೋ ವಿಚಿತ್ರ ಶಬ್ದಗಳು. ಬೈಕ್ ಹಾದಿ ತಪ್ಪಿ ಯಾರೋ ಹಿಂದೆಯಿಂದ ತಳೆದಂತಾಯಿತು. ಬ್ರೇಕ್ ಎಷ್ಟು ಒತ್ತಿದ್ರೂ ಬೈಕ್ ನಿಲ್ಲಿಲ್ಲ. ರಸ್ತೆ ಪಕ್ಕದಲ್ಲಿದ್ದ ಹಾಳು ಬಿದ್ದಿದ್ದ ಆಳವಾದ ಬಾವಿಗೆ ಬೈಕ್ ಸಮೇತ ಬಿದ್ದ. ಜೋರಾಗಿ ಅಯ್ಯೋ ಅಂತ ಕಿರುಚ್ದ. ಕೊನೆಯದಾಗಿ ನಿಶಬ್ದ.